ಹೆಂಗೋ ಹೋಟ್ಲಾಗೆ ಪಡೆದಿರೋವೆಲ್ಲ ಬೋಂಡ ಬಜ್ಜಿ ಎಲ್ಲ ಕೊಡ್ತಾರೆ. ಹೆಂಗ ಅವನ್ ತಿಂದು ರಾತ್ರಿ ಹೊತ್ನಾಗ ಊಟ ಮಾಡೋ ಅಂಥದ್ದೇ ಇರಲ್ಲ. ಈ ಸೇಳಿ ಹತ್ರನ ಬೈಸ್ಕೊಂಡು ನಾನೇನೆ ಹೋಟ್ಲಾಗೆ ಮುಸ್ರೆ ತೊಳೆದು ಬಂದ್ರೆ ಹೆಂಗೋ ಅಲ್ಲಿರೋದೆಲ್ಲ ಕೊಡ್ತಾರೆ. ಇವನ್ ತಿಂದು ಮನೆ ಕಂಬಿಡ್ಬೋದು, ನೀರು ಕುಡ್ದು ಅಂದಿಟ್ಟ. ಚೆನ್ನಾಗದೆ. ಸದ್ಯ ಹೆಂಗೋ ರಾಣಿ ಬಂದು ಗಂಡನ ಮನೆ ಸೇರ್ಕೊಂಡ್ಲಲ್ಲ. ಬಚಾವಾಗ್ಲಿ ಬಿಡು. ಇದಿದ್ರೆ ಇನ್ನೊಂದು 2 ದಿವಸ ಏನಾನ ಬರ್ಲಿಲ್ಲ ಅಂತಂದ್ರೆ ಅವಳ ಗಂಡ ಸಂಪಿಗೆನೆ ಮದ್ವೆ ಆಗಿ ಅವಳನ್ನ ಎಂಟಿ ಅಂತ ಇಟ್ಕೊಂಡು ರಾಣಿನ ಮನೆ ಬಿಟ್ಟು ಕಳ್ಸಿರೋನು ಅನ್ಸುತ್ತೆ. ಸದ್ಯ ಅಂತ ಪರಿಸ್ಥಿತಿ ಬರ್ಲಿಲ್ವಲ್ಲ. ನನಗೂ ಹೆಂಗೋ ಏನಾದ್ರೂ ಸಹಾಯ ಮಾಡ್ತಾಳೆ ರಾಣಿ ಊರಾಗಿದ್ರೆ. ಎಲ್ದಿದ್ರೆ ನಾನು ಯಾರ ಹತ್ರ ಹೇಳ್ಕೊಂಬದ ಕಷ್ಟ ಸುಖ ಆದ್ರೆ ಯಾರು ಇಲ್ಲ ನನಗೆ ಅಂತ ನಮ್ಮ ಅತ್ತೆ ಒಬ್ಳು ಐತೆ. ಅವ್ರನ್ನ ಮಾತಾಡ್ಸಕ್ಕೆ ಆಗಲ್ಲ. ರಾಧಾನು ನಮ್ಮ ಮಾವನಿಂದಾನ ಮಂತಕ್ಕೂ ಹೋಗಕ್ಕಾಗಲ್ಲ, ಮಾತಾಡ್ಸಕ್ಕೂ ಆಗಲ್ಲ. ನಮ್ಮ ಅತ್ತೆನೇ ಬರ್ಬೇಕು. ಅದಕ್ಕೂ ವಯಸ್ಸಾಗೈತಿ. ಯಾವಾಗ್ಲೂ ಒಂದೊಂದ್ಸರಿ ಬರುತ್ತೆ ಅಷ್ಟೇನೆ. ಹೆಂಗೋ ರಾಣಿ ಇರೋದ್ರಿಂದನ ನನ್ಗೂ ಒಂದ್ ಸ್ವಲ್ಪ ಅನುಕೂಲ ಆಗುತ್ತೆ. ಹೆಂಗೋ ನನ್ನಿಂದನ ರಾಣಿ ಜೀವನ ಉಳಿತಲ್ಲ, ಅಷ್ಟು ಸಂತೋಷ ಸಾಕು ನನಗೆ. ಹೆಂಗೋ ಜೀವನಕ್ಕೊಂದಿಷ್ಟು ಹೆಂಗ ಹೋಟ್ಲಿಗೆ ಹೋದ್ರೆ ಊಟನೂ ಕೊಡ್ತಾರೆ, ಪಡೆದಿರೋದ್ ಬೋಂಡ ಬಜ್ಜಿನೂ ಕಟ್ ಕಳಿಸ್ತಾರೆ. ರಾತ್ರಿಗೆ ಇದೇ ಊಟನೂ ಆಗುತ್ತೆ ನನಗೆ. ಒಂದಿಷ್ಟು ದುಡ್ಡನ್ನು ಕೊಡ್ತಾರೆ, ಒಂದು 10 ರೂಪಾಯಿ 20 ರೂಪಾಯಿ 30 ರೂಪಾಯಿನ. ಸೇಳಿ ಹಂಗೆ ತರಕಾರಿ ಹೊತ್ಕೊಂಡು ಬಿಸ್ಲಾಗ ಮಾರಿ ಲಾಭ ಇಲ್ಲ ಏನೂ ಇಲ್ಲ, ಲಾಸ್ ಆಗೈತಂತೆ. ಈಗ್ಲೂ ತರಕಾರಿ ತರಕ್ ಹೋಗ್ಯವಳು ಏನೋ ಕಾಣಿಸಲ್ಲ ಮನೆಯಾಗೆ. ಹೆಂಗಾದ್ರೆ ಹಾಳಾಗೋಗ್ಲಿ ಆ ಕಳ್ಳಿ. ಏನೇ ತರಕಾರಿ ವ್ಯಾಪಾರ ಮಾಡಿರು ಅವಳು ಉದ್ದಾರ ಆಗದ ಅಷ್ಟಾಗೈತಿ. ಕಾಳ ಕೆಲಸ ಮಾಡ್ಬಿಟ್ಟು ಈಗ ನಿಯತ್ತಾಗಿ ದುಡಿತೀನಿ ಅಂದ್ರೆ ಆಗುತ್ತಾ? ಯಾವ್ದೇ ಕಾರಣಕ್ಕೂ ಆಗಲ್ಲ. ಏನೇ ಶಿಲ್ಪ, ಏನ್ ದಿನ ಒಳ್ಳೆ ಯಾವಾಗ್ಲೂ ಪಕೋಡ ಬೋಂಡ ಅದು ಇದು ತಿಂತಾನೆ ಕೂತಿರ್ತೀಯ? ದಿನ ಹಿಂಗ್ ತಿನ್ನಬೇಡ, ಅಳ್ಸಿದ್ ಪಳ್ಸಿದ್ದ ಆಮೇಲೆ ಬೇದಿಗಿಡಿ ಕಿತ್ಕೊಳತ್ತು ಹುಷಾರು. ನನಗ್ಯಾಕೆ ಬೇದಿ ಕಿತ್ಕೊಂಬತ್ತೆ? ನಿನಗೆ ಬೇದಿ ಕಿತ್ಕೊಂಬತ್ತೆ. ಬಿಸ್ಲಾಗೆ ತರಕಾರಿನ ತಳ್ಕೊಂಡು ಓಡಾಡ್ತೀಯಲ್ಲ, ಕಾಲ ಕೈ ನೋವಲ್ವ ನಿನಗೆ? ಹೋಗು ಹೋಗು, ನನಗೇನು ಹೇಳ್ತೀಯ? ನನಗೇನು ಆಗಲ್ಲ ಏನ್ ತಿಂದ್ರು. ನಾನು ಒಂಥರ ಕಲ್ಲು ಬಂಡೆ ಇದ್ದಂಗೆ, ಏನ್ ತಿಂದ್ರು ಕರಗಿಸ್ಕೊಂಬ ಶಕ್ತಿ ಐತೆ ನನಗೆ. ನೀನೇನು ತರಕಾರಿ ವ್ಯಾಪಾರ ಮಾಡಕ್ ಹೋಗಿದ್ದಲ್ಲ, ಇವತ್ತು ಲಾಸೇನಾ? ಏನದು ಕೈಯಾಗೆ? ಲಾಸ್ ಆಗಿಲ್ಲ ಕಣೆ, ಇವತ್ತು ಲಾಭ ಬಂದಿದೆ. ಏನ್ ಜಾಸ್ತಿ ಲಾಭ ಬರ್ದಿದ್ರು ಲಾಸ್ ಅಂತ ಆಗಿಲ್ಲ, ಸ್ವಲ್ಪ ಲಾಭ ಬಂದಿದೆ. ನೋಡ್ತಾ ಇರು, ಹೋಗ್ತಾ ಹೋಗ್ತಾನ ಹೆಂಗೆ ತರಕಾರಿ ವ್ಯಾಪಾರ ಕುದುರುತ್ತೆ ಅಂತಾನ. ಈ ಊರೆಲ್ಲ ಪಕ್ಕದೂರು ಆಚೆ ಊರು ಎಲ್ಲ ಊರಿಗೂ ಹೋದ್ರೆ ದಿಸಕ್ಕೆ ಏನಿಲ್ಲ ಅಂತಂದ್ರು 50 ರೂಪಾಯಿಂದ 100 ರೂಪಾಯಿ ದುಡಿಬೋದು. ನೀನು ಅಲ್ಲೆಲ್ಲ ಹೋಟ್ಲಿಗೆ ಹೋಗ್ತೀಯಲ್ಲ, 10 ರೂಪಾಯಿ 20 ರೂಪಾಯಿ ಕೊಡ್ತಾರೆ ಅಂತ ತಿಂಗಳದ್ ಬಿಸಿದೆಲ್ಲ ತಿಂದು ಬರಕ್ಕೆ. ನೋಡ್ತಾ ಇರು, ನೀನು ಹೊಟ್ಟೆ ಅದು ಏನಾಗುತ್ತೋ ಏನೋ ಗೊತ್ತಿಲ್ಲ. ಹಿಂಗ್ ತಿಂಗಳದ್ ಬಿಸಿ ತಿಂದು ಏನಾಗ್ತೀಯ ನೀನು? ನಾನು ಏನಾದ್ರೂ ಆಗ್ಲಿ, ನೀನು ಲಾಭ ಬರುತ್ತೋ ಇಲ್ವೋ ಅಂತ ಹೇಳಿ ಸುಳ್ಳು ಸುಳ್ಳು ಹೇಳ್ಬೇಡ. ತರಕಾರಿ ತಂದು ಅದನ್ನ ವ್ಯಾಪಾರ ಮಾಡೋದು ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತಿಲ್ಲ. ಒಂದ್ಸಲ ಕಳ್ಕೊಂಡಿದ್ಯಾ, ಸುಮ್ಮನೆ ಯಾಕೆ ಆಗಲ ತರಕಾರಿ ತಂದು ಲಾಸ್ ಮಾಡ್ಕೊಂತೀಯ? ಅದನ್ನ ಬಿಟ್ಟು ಏನಾನ ಕೆಲಸ ಮಾಡ್ತಿದ್ದಲ್ಲ ಮುಂಚೆ, ಹಂಗೆ ಮಾಡೋದ್ ಕಲ್ತ್ಕ. ಈ ತರಕಾರಿ ಕೆಲಸ ಎಲ್ಲ ನಿನ್ಗೆಲ್ಲನ ಸೂಟ್ ಆಗಲ್ಲ. ಅದೇನಿದ್ರು ನಿಯತ್ತಾಗಿ ವ್ಯಾಪಾರ ಮಾಡೋರ್ಗಷ್ಟೇ, ನೀನಂತ ಕಳ್ಳಿಗಲ್ಲ. ನಾನೇ ಸುಳ್ಳು ಹೇಳಿ ಇವತ್ತಂತೂ ನನ್ಗಂತೂ ಲಾಭ ಬಂದೈತಿ. ತರಕಾರಿ ತಂದಿದ್ದೀನಿ, ಉಳಿದಿರೋದೆಲ್ಲ ತರಕಾರಿ, ಇವತ್ತೆಲ್ಲ ತರಕಾರಿ ಖರ್ಚಾಯ್ತು, ಲಾಭನೂ ಬಂತು. ಇನ್ನೂ ಸ್ವಲ್ಪ ಉಳಿದಿದೆ. ಈಗ ಹೋಗಿ ತರಕಾರಿ ಸಾಂಬಾರ್ ಮಾಡ್ತೀನಿ. ಅನ್ನ ಮಾಡ್ಕೊಂಡು ಬಿಸಿ ಬಿಸಿ ಅನ್ನ ಮುದ್ದೆ ಮಾಡ್ಕೊಂಡು ಊಟ ಮಾಡ್ತೀವಿ. ಅದು ನಂತಾಗ ಏನ್ ಹೇಳ್ತೀಯ? ಹೋಗಿ ತಿನ್ನೋದು. ನನಗೇನು ಹೊಟ್ಟೆ ಹಸಿವಿಲ್ಲ, ನನಗೆ ಬೋಂಡ ಇದಾವೆ ತಿಂದಿದ್ದೀನಿ, ಇನ್ನೂ ಸ್ವಲ್ಪ ಇದಾವೆ, ಬೇಕು ಅಂದ್ರೆ ಆಮೇಲೆ ತಿಂತೀನಿ. ನನಗೇನ್ ಹೇಳ್ತೀಯ? ಅವನ ಇದಾನಲ್ಲ ಗಂಡ ದಂಡ ಪಿಂಡ, ಅವನಿಗೆ ಮಾಡಿಕೊ ತಿನ್ಲಿ. ಬಂದ್ಬಿಟ್ಲಿ ಇಲ್ಲಿ ಹೇಳಕ್ಕೆ. ಏನು ಇವಳ್ದು ಮುದ್ದೆನೇ ಕಾತ್ಕೊಂಡಿರ್ತೀನಿ, ಬೇಡ್ಕೊಂತೀನಿ ಇವಳ್ತಾಗೆ. ನನಗೂ ಅಡುಗೆ ಮಾಡಿಕ್ಕೆ, ನನಗೂ ತರಕಾರಿ ಕೊಡೆ, ಸಾರು ಕೊಡೆ ಅಂತ ನಾ ಕೇಳ್ತೀನಿ ಅಂತ್ಕೊಂಡವಳೆ. ನನಗೇನು ಬೇಕಾಗಿಲ್ಲ ಇವಳ್ದೇನು, ಹೋಟ್ಲಾಗಿರೋದೆಲ್ಲ ತಿಂತೀನಿ. ಅಯ್ಯೋ ಯಾಕೋ ಹೊಟ್ಟೆ ನೋತಂಗೆ ಆಗ್ತೈತಲ್ಲ, ಏನಾಯ್ತು? ಅಯ್ಯೋ ಯಾಕೆ ಹೊಟ್ಟೆ ನೋಯ್ತಾಯ್ತಲ್ಲ? ಏನಾಯ್ತಪ್ಪ? ಈ ಸೇಳಿ ಲೌಡಿ ಶಾಪ ಹಾಕಿಳು ಅಂತಾನ ನಿಂಗೆ ಹೊಟ್ಟೆ ನೋಯ್ತಾಯ್ತಾ? ಹೋಗಿ ನೀರು ಕಡಿಕಾದ್ರು ಹೋಗಿ ಬರೋಣ. ಯಾಕೋ ಹೊಟ್ಟೆ ಅಮ್ಮ. ಇದ್ಯಾಕೆ ಶಿಲ್ಪ ಎದ್ಬಿಟ್ಟೆ? ಏನಾಯ್ತು? ಯಾಕ ನಿನ್ ಮಗ ಒಳ್ಳೆ ಆಳ್ಸೋಗಿರೋ ಚಿತ್ರಾನ್ನ ಆದಂಗಾಗಿದ್ದೆ, ಇವಾಗ ಏನಾಯ್ತು? ಅಯ್ಯೋ ಮನಿಯಾಳಿ, ಅದು ಯಾವ ಬಾಯಿಂದ ಶಾಪ ಆಗದೆ ನನಗೆ ಅಲ್ಲೇ ಹೊಟ್ಟೆ ನೋವು ಶುರುವಾತು. ನಾನು ಹಿಂಗೆ ಖುಷಿಯಾಗಿ ಬೊಂಡ ತಿಂತಿರೋದು ನೋಡಿ ಸಹಿಸ್ಕೊಂಬಕ್ಕಾಗಲ್ವೇನೋ, ನೀನ್ ಶಾಪ ಹಾಕದೆ ನೋಡು ಹೊಟ್ಟೆ ನೋವು ಶುರುವಾತು. ಥೂ ಮನಿಯಾಳಿ, ಅದು ಏನ್ ನಾಲ್ಗೇನೋ ಏನ್ ಕತ್ತಿಯೋ. ನಾನು ಸುಖವಾಗಿ ಸಂತೋಷವಾಗಿರೋದು ನೋಡಿದ್ರೆ ನಿನ್ಗೆ ಸಹಿಸ್ಕೊಂಬಕ್ಕಾಗಲ್ಲ, ಏನಾರ ಒಂದು ಕಿತಾಪತಿ ಮಾಡ್ಬಿಡ್ತೀಯ. ಅಯ್ಯೋ ಮೊದಲು ನೀರು ಕಡೆಗೆ ಹೋಗ್ಬರ್ಬೇಕು ನಾನು, ನಿನ್ನ ಹತ್ರ ಮಾತಾಡ್ಬ. ಅಯ್ಯೋ ಹೋಗು ಹೋಗು ಜಲ್ದು. ನನ್ ಬೋಂಡ ಏನಾರ ತಿಂದ್ರೆ ಏನೂ ಇಲ್ಲ ನೋಡು, ಮುಚ್ಕೊಂಡಿರ್ಬೇಕು. ಅಯ್ಯೋ ಆ ತಂಗಳು ಬೋಂಡ ತಿಂಬಕ್ಕೆ ನನಗೇನು ಕರ್ಮ? ನಾನು ಬಿಸಿ ಬಿಸಿದ ಅನ್ನ ಮುದ್ದೆ ಸಾರು ಮಾಡ್ಕೊಂಡು ಉಣ್ತೀನಿ, ಅವಲ್ಲೇ ಇರ್ತಾವೆ, ನೀನೇ ಬಂದು ತಿಂಬಿವಂತೆ. ಈಗ ತಿಂದಿದೆಯಲ್ಲ ಈ 3-4 ದಿವಸದಿಂದ, ಅದಕ್ಕೆ ಮತ್ತೆ ಇವಾಗ ನಿನಗೆ ಬೇದಿ ಕಿತ್ಕೊಂಡಿರೋದು. ಹೋಗು, ಇಲ್ಲೇ ಗಲೀಜು ಮಾಡಿಗಿಡಿಯ ಮನೇನೆಲ್ಲನ, ಆಮೇಲೆ ಗಬ್ಬು ನಾತ ಮನೆಗೆ ಗಿರಾಕ್ ಸರ್ ಬರಲ್ಲ. ಓಡೋಡ ಜಲ್ದು. ಹೋಗ್ತೀನಿ ಕಣಿ, ಹೋಗ್ತೀನಿ, ಬಂದು ಆಮೇಲೆ ನಿನ್ನ ವಿಚಾರಿಸ್ಕೊಂತೀನಿ. ಮೊದಲು ನೀರು ಕಡೆಗೆ ಹೋಗ್ಬರ್ತೀನಿ ಅಮ್ಮ.
ನನ್ನ ಆಡ್ಕೊಂತಿದ್ಲು. ಈಗ ನೋಡು ತಮಿಳು ಬೋಂಡ ಆಡ್ಸಿರೋ ಬೋಂಡ ತಿಂದು ಬೇದಿ ಕಿತ್ಕೊಂಡೈತಿ. ಹೋಗು ಹೋಗು, ಮನೆಗೂ ತಿಪ್ಪಿಗೂ ಅಡ್ಡ ಆಡ್ಬೇಕು ರಾತ್ರಿ ಎಲ್ಲ ನಿನ್ಗೆ. ಹಂಗಾಗುತ್ತೆ ಇವತ್ತು. ಯಪ್ಪ, ಯಾವಾಗ ಮಾಡ್ದವ ಏನೋ ಹೋಟ್ಲುಗಳಿಗೆ 2-3 ದಿವಸ ಬೋಂಡನ ಹಂಗೆ ಎಣ್ಣೆ ಹಾಕಿ ಕರೆದು ಇಟ್ಟಿರ್ತಾರೆ ಅಂತವನ ಹೆಚ್ಚಾಗಿರೋನು ಇವಳು ಕೊಟ್ಟು ಕಳ್ಸವ್ರೆ. ಇವಳು ತಿತ್ತ ದಿನಾನ ತಿಂದು ಇವಾಗ ಬೇದಿ ಕಿತ್ಕೊಂಡೈತಿ. ಆಗಲಿ ಸುಮ್ಮನಿರು. ಅಲ್ಲೋಡಲಿ ಹೆಂಗ್ ಓಡ್ತಾ ಇದ್ದಾಳೆ. ಓಡು ಓಡು ಜಲ್ದಿ ಜಲ್ದಿ. ಇವತ್ತು ರಾತ್ರಿ ನಿದ್ದೆ ಮಾಡಲ್ಲ ಕಣೆ ಶಿಲ್ಪ ನೀನು. ತಿಪ್ಪೆಗೂ ಮನೆಗೂ ಓಡಾಡ್ಬೇಕು. ಸೆಳಿ ಸೆಳಿ, ಇದ್ಯಾಕೆ ಒಬ್ಬೊಬ್ಳೆ ನಗ್ತಾ ಇದೆಯಾ? ಏನಾಯ್ತು? ತರಕಾರಿ ಎಲ್ಲ ಮಾರ್ಕೊಂಬಂದ ಅಲ್ಲೇನೆ? ಹೂನಪ್ಪ, ಎಲ್ಲ ಮಾರ್ಕೊಂಬಂದೆ. ಇವತ್ತು ಲಾಸ್ ಆಗಿಲ್ಲ, ಲಾಭ ಆಗೈತಿ. ತರಕಾರಿ ಗಾಡಿನ ಮನೆಯಿಂದ ನಿಲ್ಸಿದೀನಿ. ಅಲ್ಲಿ ಚಪ್ರ ಹಾಕಿದ್ಯಲ್ಲ ಅಲ್ಲೇ ನಿಲ್ಸಿದೀನಿ. ಅಲ್ಲೇ ಇರ್ಲಿ, ಇಲ್ಲಿ ಇನ್ನೇನು ಓಡಾಡೋದು ಹರಗೆ ಅಂತಾರ. ಹೌದಾ, ಸರಿ ಆಯ್ತು. ಯಾಕೆ ನಗ್ತಿದ್ದೆ? ಏನಾಯ್ತು? ಶಿಲ್ಪ ಎಲ್ಲಿ? ಏನು ಇಲ್ಲ, ಶಿಲ್ಪ ತಮಿಳು ಬೋಂಡ ತಿಂದು ಬೇದ್ ಕಿತ್ಕೊಂಡೈತೆ. ಅದಕ್ಕೆ ಓಡ್ತಾ ಇದ್ದಾಳೆ ತಿಪ್ಪೆ ಕಡೆಗೆ. ಅದಕ್ಕೆ ನೋಡಿ ನಗ್ತಾ ಇದ್ದೆ. ನನ್ನ ಆಡ್ಕೊಂತಿದ್ಲು. ನಾನು ಬೋಂಡ ತಿಂದಿದ್ದೀಯಾ ಅಂತ. ತಮಿಳು ಬೋಂಡ ತಿನ್ನಕ್ಕೆ ನನಗೇನು ಕರ್ಮ ಅಂತಂದೆ. ಅದಕ್ಕೆ ಹುರ್ಕೊಂತಿದ್ಲು. ಅಯ್ಯೋ ದೇವ್ರೆ, ಇವಳಿಗೇನು ಬಂದಿತ್ತು ಕರ್ಮ? ಅದೆಲ್ಲ ಹೋಟ್ಲಾಗ ಹೋಗಿ ಮುಸ್ರೆ ತೊಳೆದು ಮಿಕ್ಕಿರ ಬಕ್ಕಿರ ತಿಂದು ಬಂದವಳೆ. ಅದಕ್ಕೆ ಬೇದಿ ಕಿತ್ಕೊಂಡೈತೆ. ಅಯ್ಯೋ ನಿಧಾನ ಶಿಲ್ಪ, ನಿಧಾನಕ್ಕೆ ಬಾ. ಅಯ್ಯೋ ಮನೆಯಾಳ ಚಳಿ, ನಿನ್ನ ಬಾಯಾಗ ಅದೇನು ಮಾತು ಅಂತ ಆಡ್ದೆ. ಬೇದಿ ಕಿತ್ಕೊಂಬತ್ತೆ ಅಂತಾರ. ಇವತ್ತೇ ಬೇದಿನೇ ಕಿತ್ಕೊಂತಲೆ ನೀನು ಹೇಳ್ದಂಗೆ ಮನೆಯಾಳಿ. ಅಯ್ಯೋ ಅಮ್ಮ, ಅಯ್ಯೋ. ಅಲ್ಲ ಶಿಲ್ಪ, ತಂಗ್ಳದ್ ತಿಂದ್ರೆ ಹಿಂಗಾಗುತ್ತೆ. ಅವಳು ಹೇಳ್ದಕ್ಕೆ ಆಗ್ಬಿಡುತ್ತಾ? ನೀನೊಬ್ಳು ತಂಗ್ಳದ್ ಯಾಕೆ ತಿಂಬಕ್ ಬತ್ತೀಯ? ತಿಂದು ಬತ್ತೀಯ ಅಲ್ಲಿ, ಇಲ್ಲಿ ಬೇರೆ ಮನೆಗೆ ಬೇರೆ ಓದ್ಕೊಂಬತ್ತೀಯ. ಇನ್ನೇನಾಗುತ್ತೆ ಹೇಳು? ಬಿಸಿ ಬಿಸಿದ ಮಾಡ್ಕೊಂಡು ಉಣ್ತಾರೆ. ಅದು ಬಿಟ್ಬಿಟ್ಟು ಹೋಟ್ಲಾಗಿರೋ ತಂಗ್ಳದ್ ತಿಂದ್ರೆ ಇನ್ನೇನಾಗುತ್ತೆ? ತಂಗ್ಳು ತಿಂದು ಅದಕ್ಕೆಲ್ಲ ಸುಮ್ಮ ಮುತ್ಕೊಂಡಿರು. ನೀನು ಅವಳ ಪರವಾಗಿ ಮಾತಾಡಕ್ ಹೋಗ್ಬೇಡ. ಏನು ಇಷ್ಟು ದಿನ ತಿಂತಿರಲ್ವಾ? ಇವ್ 2-3 ದಿವಸದಿಂದನ ತಂಗ್ಳದ? ಅವಾಗೇನು ಆಗಿರ್ಲಿಲ್ಲ. ಇಲ್ಲ ಹುಡಿ, ಇವತ್ತು ತಂಗ್ಳು ತಿಂದು ಬೇದಿ ಕಿತ್ಕೊಂಬತ್ ನೋಡು ನಿನ್ಗೆ ಅಂತ ಅಂದ್ಲು. ಅವಾಗ್ಲೇ ಶುರುವಾತು ನನಗೆ ಹೊಟ್ಟೆ ನೋವು, ಬೇದಿ. ಅಯ್ಯೋ, ನಿನ್ ತಲೆಗೆ ಏನು ಬುದ್ಧಿನೋ ಏನು ಕತ್ತಿಯೋ. ಅಯ್ಯ, 2-3 ದಿವಸ ಅಂದ್ರೇನೆ ಏನೋ ಒಂದೇ ಸಮಕ್ಕೇನೆ ದಿನ ಅದನ್ನೇ ತಿಂದ್ರೆ ಇನ್ನೇನಾಗುತ್ತೆ? 1 ದಿವಸ ತಿಂದ್ರೆ ಏನೋ ಪರವಾಗಿಲ್ಲ, ಏನೂ ಆಗಲ್ಲ. 3-4 ದಿವಸ ಅದನ್ನೇ ತಂಗ್ಳು ತಿಂದ್ರೆ ಹಿಂಗೆ ಮತ್ತಿಗೆ ಆಗದು. ಹೋಗು. ಅಯ್ಯೋ ಅಮ್ಮ, ಅಯ್ಯೋ ತಿರ್ಗಾ ನೀರು ಕಡಿಗೆ ಹೋಗಂಗಾಯ್ತು. ಅಮ್ಮ, ಅಯ್ಯೋ ನಿಮ್ಮಿಬ್ಬರಿಂದ ನಾನು ಅನುಭವಿಸ್ತಾ ಇದ್ದೀನಿ. ಅಮ್ಮ, ಹೋಗು ಜಲ್ದು. ಆಮೇಲೆ ಇಲ್ಲೇ ಕಿತ್ಕೊಳ್ಳೋದು ಬೇದಿ. ಒಡಗುಡಗು ರಾತ್ರಿ ಎಲ್ಲ ಇನ್ನು ಎಷ್ಟು ಎದ್ದಿರ್ಬೇಕೋ, ಎಷ್ಟು ಸಲ ಓಡಾಡ್ಬೇಕೋ ಏನು ಕತ್ಯ. ಅಮ್ಮ, ಅಯ್ಯೋ. ಸರಿ, ಏನೇನು ಅಡುಗೆ ಮಾಡು. ಉಣ್ಬೇಕು, ಹೊಟ್ಟಸ್ತೈತಿ. ಇವಳೇ ನೋಡ್ಕೊಂಡು ಕುಕ್ಕಂತೀಯಾ? ಎಷ್ಟು ಸಲ ಬೇದಿ ಹೋದ್ಲು ಅಂತಾನ ಎಣಿಸ್ಕೊಂಡು. ಹೋಗಿ ಒಂದಿಷ್ಟು ಅನ್ನ ಸಾರು ಏನಾರ ಮಾಡು. ತರಕಾರಿ ಐತಿ ತಾನೆ? ಅಥವಾ ಎಲ್ಲ ಮಾರು ಬಂದಿಯೋ? ನನ್ನೇನು ನಿನ್ನ ಮುಟ್ಟಾಳು ಮಾಡ್ಕೊಂಡ? ಮನೆಗೆ ಕೆಂದಂಗೆ ಊಟ ಮಾರ್ಬರಕ್ಕೆ ಮನೆಗೂ ತಂದಿದ್ದೀನಿ. ಈಗ ತರಕಾರಿ ಸಾರು ಹಾಕಿ ಮುದ್ದೆ ಸಾರು ಮಾಡ್ತೀನಿ. ಉಂಬಾನ ಎಲ್ಲಿ? ಇವತ್ತು ಕೂಲಿ ಹೋಗಿದ್ದಲ್ಲ, ದುಡ್ಡು ಕೊಟ್ರೆ ಕೊಡಿಲಿ. ದುಡ್ಡ ಯಾಕೆ? ಯಾಕೆ ಅಂದ್ರೆ ಬಿಸಿ ಬಿಸಿ ಸಾರು ಮುದ್ದೆ ಅನ್ನ ಎಲ್ಲ ಮಾಡಿಕಲ್ವಾ, ಅದಕ್ಕೆ ತತ್ತ ದುಡ್ಡ. ಸುಮ್ಮನೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಿನಗೂ ಊಟ ಇಲ್ಲ. ಆಯ್ತಿರು, ಕೊಡ್ತೀನಿ. ಅಯ್ಯೋ ರಾಮ, ಕೊಡತಕ್ಕ ಅವಸರ ಏನೇ ಹಂಗೆ ಕಿತ್ಕೊಂತ ಇದ್ಯಾ? ಹ್ಞೂ ಮತ್ತೀಗ ನಿಂತಾಗೆ ಕಿತ್ಕೊಂಡ್ರೆ ಮತ್ತೀಗ ಇಲ್ದಿದ್ರೆ ಕುಡ್ದು ಮುಚ್ಚೆ ಬೈತೀಯ. ಯಾವಾಗಲೂ ಕುಡಿಯೋದೆಲ್ಲ ಬದುಕು. ಹೋಗಿ ಅಡುಗೆ ಮಾಡು ಜಲ್ದು. ಶಿಲ್ಪ ಬೇದಿ ಆಗ್ತೈತಾ? ಓ ಕಣ್ರಿ, ಬೇದಿ ಆಗ್ತೈತಿ. ಹೋಗಿ ಪಂಡಿತ್ರ ತಕೋ. ಇಲ್ಲಾಂದ್ರೆ ಎಲ್ಲ ನಮ್ಮ ಮಾತ್ರೆ ಗಿತ್ರೆ ಸಿಕ್ಕರೆ ಬೇದಿ ಹೊಟ್ಟೆ ನೋವು ಕಮ್ಮಿ ಆಗಂತದ್ದು ತಾಂಬರೋಗ್ರಿ ಹೋಗಿ. ದುಡ್ಡು ನೀನ್ ತೆಗಿಲ್ವಾ? ತರಗ್ ಹೋಗಿ. ಎಂತಿ ಚೆನ್ನಾಗಿಲ್ಲ ಅಂತ ನನ್ನೇ ದುಡ್ಡು ಕೇಳ್ತಿಯಲ್ಲ, ಹೋಗು. ಇವಳು ಇಟ್ಕೊಂಡವಳೆ ದುಡ್ಡ. ಸೆಳಿ ಕೊಡೆ ದುಡ್ಡು. ನಾನೇ ಕೊಡೋಣ? ನೀನೇ ಕೊಡು, ನಿನಗೆ ತಾನೇ ಚೆನ್ನಾಗಿಲ್ಲ. ಅವನಿಗೆ ದಿನ ಅಡುಗೆ ಮಾಡಿಕಲ್ವ ಇವಾಗ ನಾನು, ಅದಕ್ಕೆ ನಾನು ಇಸ್ಕೊಂಡಿದ್ದೀನಿ. ಇವತ್ತು ಕೂಲಿ ಹೋಗಿರೋ ದುಡ್ಡ ನಿನಗೆ ಬೇಕು ಅಂದ್ರೆ ನೀನು ಕೊಡು. ಇವತ್ತು ರಾತ್ರಿ ಬೇರೆ ಎಲ್ಲನ ನಿನ್ ಜೊತೆಗೆ ತಿಪ್ಪೆ ಗುಂಡಿಗೆ ಓಡಾಡ್ಬೇಕಲ್ಲ ಅಯ್ಯಪ್ಪ ಎದ್ದು. ಅದಕ್ಕೆ ಕೊಡು ಒಂದಿಟ. ಎಣ್ಣೆ ಕುಡಿಯಕನ ದುಡ್ಡು ಕೊಟ್ರೆ ಒಂದಿಟ್ಟು ಎಣ್ಣೆ ಕುಡ್ಕೊಂಡು ಎದ್ದಿರ್ತಾನೆ. ಇಲ್ದಿದ್ರೆ ಹೊಟ್ಟೆಗೆ ಒಯ್ಕೊಂಡು ಮನೆ ಕಂಪ್ತಾನೆ. ಅಯ್ಯೋ ತಾಂಬರಗಪ್ಪ, ಮೊದ್ಲು ಜಲ್ದಿ ಹೋಗು. ನಾಳೆ ಕೊಡಿವಂತೆ. ಸಾಲನೋಗಿಲ್ಲನ ಹೇಳಿ ತರೋಗಿ ಹೋಗಿ. ಅಮ್ಮ, ನಾನು ಹೋಗಿ ಬರ್ಬೇಕು. ನನಗೆ ತಡ್ಕೊಂಬಕ್ ಆಗ್ತಿಲ್ಲ ಅಮ್ಮ. ಸುಮ್ಮನೆ ಯಾಕೆ ಆಗಲ್ಲ ಮಂತಕ್ ಬತ್ತಿ? ಅಲ್ಲೇ ಕುತ್ಕೊಂಡ್ಬಿಡು. ಅಲ್ಲೇ ಕುತ್ಕೊಂಡ್ಬಿಡು, ಬರಕ್ಕೆ ಹೋಗ್ಬೇಡ ನೀನು. ಸುಮ್ಮನೆ ಯಾಕೆ ಇಲ್ಲಿಗೆ ಬಂದು ಅಲ್ಲಿಗೂ ಇಲ್ಲಿಗೂ ಯಾಕೆ ಅಡ್ಡಾಡ್ತೀಯ? ಸುಮ್ಮನೆ ಕೈ ಕಾಲು ನೋವು ಓಡಾಡ್ದೆ. ಅಯ್ಯೋ ಮನೆಯಾಳ ಚಳಿ, ಹೋಗು ನೀನು ಮುಚ್ಕೊಂಡು ಹೋಗು. ಅದೇತ ಅಡುಗೆ ಬೇಸ್ತೀನಿ ಅಂತಿದ್ದಲ್ಲ, ಬೇಸ್ಕೊ ಹೋಗಿ. ಹೋಗಪ್ಪ, ನೀನೇನು ನಿಂತ್ಕೊಂಡಿದ್ಯಾ? ಹೋಗು ಜಲ್ದು. ಆಯ್ತಾಯ್ತು, ಸ್ವಲ್ಪ ಸಮಾಧಾನ ಮಾಡ್ಕ ತತ್ತೀನಿ. ಕುತ್ಕೊಂಡಿರು. ಆಗಲ್ಲ ನನಗೆ, ಹೋಗು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ. ಅಯ್ಯೋ ಅಮ್ಮ.